ಈಗ ಈ ಜಯರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಜಯರಾಜ್ಗೂ ಇವ್ರಿಗೂ ಶುರುವಾದಂಥ ವೈರತ್ವ, ಜೊತೆಗೆ ಅದು ಜಯರಾಜನ ಅಂತ್ಯ ಆಗೋದು, ಅದರ ಹಿಂದೆ ಇವರ ಸ್ಕೆಚ್ ಇತ್ತು ಅನ್ನುವಂಥದ್ದು, ಅದ್ರ ಬಗ್ಗೆ ಏನಂತೀರಿ ಸರ್? ಇಲ್ಲ, ಅವಾಗ ಏನಾಯಿತು, ಕೊತ್ತಲ್ ಸತ್ತೋದ್ಮೇಲೆ ಜಯರಾಜು ಬರ್ತಾನೆ ಜೈಲಿಂದ ಬಂದಾಗ. ಅಷ್ಟೊತ್ತಿಗೆ ಅವನು ಜೈಲಲ್ಲಿ ಇರ್ತಾನೆ, ಅವನು ಕನ್ವಿಕ್ಷನ್ ಆಗಿ ಜೈಲಲ್ಲಿ ಇದ್ದಾಗ ಈ ಇವನು ಉಟ್ಕೊಂಡ್ಬಿಟ್ಟು ಆಯಿಲ್ ಕುಮಾರ್, ಅವನು ಬೂಟ್ ಹೌಸ್ ಕುಮಾರ್ ಅಂತಾರೆ. ಅವನೊಂದು ಬೂಟ್ ಹೌಸ್ ಶಾಪ್ ಇತ್ತು ಚಿಕ್ಕಪೇಟೆನಲ್ಲಿ, ಬೂಟ್ ಹೌಸ್ ಅಂತಲೇ ಇಟ್ಟಿದ್ದ. ಸೊ ಅವನಿಗೆ ಬೂಟ್ ಹೌಸ್ ಕುಮಾರ್, ಅವ್ನು ನೋಡೋಕೆ ಏನಿಲ್ಲ, ಒಂದು 5 ಅಡಿ ಕುಳ್ಳ, ಅವನು ಟ್ರಿಮ್ಮ ಹೊರಡ್ತಿದ್ದ. ನಮ್ಮ ಜೊತೆಲ್ಲ ಭಾಳ ಕಾಂಟ್ಯಾಕ್ಟಲ್ಲಿ ಇರೋ ಅವನೇನು ಮಾಡ್ದ, ಇವ್ರನ್ನೆಲ್ಲ ಸ್ವಲ್ಪ ಒಳಗಡೆ ಕಾಂಟ್ಯಾಕ್ಟ್ಸ್ ಆಗ್ಬಿಡುತ್ತೆ ಅವ್ರಿಗೆ. ಯಾವಾಗ ಇವನು ಜಯರಾಜ್ ಜೈಲಿಗೆ ಹೋದ, ಇವನು ಆಯಿಲ್ ಬಿಸ್ನೆಸ್ ಇವನು ತೊಗೊಂಡ್ಬಿಟ್ಟ ಅದನ್ನು. ಅವನಿಗೆ ಹೇಳ್ದೆ, ನಾನು ಇಷ್ಟು ಕೊಡ್ತೀನಿ ನಿನಗೆ ಅಂತೇಳಿ ಕೊಡಲಿಲ್ಲ. ಇವನು ಜಾಸ್ತಿ ದುಡ್ಡು ತೊಗೊಳಕ್ಕೆ ಶುರು ಮಾಡ್ಬಿಟ್ಟ. ಅದು ಜಯರಾಜ್ ಹೊರಗಡೆ ಬಂದಮೇಲೆ ಅವರಿಬ್ಬರಿಗೆ ಕ್ಲಾಶ್ ಆಯಿತು. ನೀವು ಬಿಟ್ಕೊಡು ಅಂತ. ಅದು ಬಿಟ್ಕೊಡೋಕೆ ಇವನು ರೆಡಿ ಇರಲಿಲ್ಲ. ಸೊ ಇವನೇನು ಮಾಡ್ದ, ಮುತ್ತಪ್ರಯ್ಯನ ಇದು ಮಾಡ್ಕೊಂಡ್ಬಿಟ್ಟ, ಕಾಂಟ್ಯಾಕ್ಟ್ ಮಾಡ್ಕೊಂಡು. ಯಾರು? ಆಯಿಲ್ ಕುಮಾರ್. ಸೊ ಆಯಿಲ್ ಕುಮಾರ್ ಕಾಂಟ್ಯಾಕ್ಟ್ ಆಗಿದ್ಮೇಲೆ ಏನಾಯಿತು, ಇವನಿಗೆ ಅಷ್ಟೊತ್ತಿಗೆ ಬಾಂಬೆ ಕಾಂಟ್ಯಾಕ್ಟ್ಸ್ ಆಗಿಬಿಟ್ಟಿತ್ತು ಮುತ್ತಪ್ರಯ್ಯಗೆ, ಬಾಂಬೆ ಶೂಟರ್ಸು. ಇಲ್ಲಿ ನನ್ನ ಪ್ರಕಾರ ಸುಪಾರಿ ಶೂಟರ್ಸು ಕರ್ನಾಟಕದಲ್ಲಿ ಇರಲೇ ಇಲ್ಲ. ಎಲ್ಲೋ ಸ್ವಲ್ಪ ನಾರ್ತ್ ಕರ್ನಾಟಕದಲ್ಲಿ ಲೇಟಾಗಿ ಬಂತು, ಸ್ವಲ್ಪ ಲೇಟ್. ಲಿಕ್ಕರ್ ಬ್ಯಾರನ್ ಇವ್ರದ್ದೆಲ್ಲ AK-47 ಬಂದ್ಬಿಡ್ತಲ್ಲ ಅಲ್ಲಿ ನಾರ್ತ್ ಕರ್ನಾಟಕ. ಬಟ್ ಈ ಸುಪಾರಿ ಕಿಲ್ಲರ್ಸ್ನ ಕರ್ಕೊಂಡು ಬಂದು ಇವನಿಗೆ ಹೊಡೆದ, ಜಯರಾಜ್ಗೆ ಹೊಡೆದ್ಬಿಟ್ಟ. ಜಯರಾಜು ಬೇಲ್ ಮೇಲೆ ಬಂದು ಇದರಿಂದ ಬರ್ತಾನೆ, ಏನು ಈ ಎಲೆಕ್ಷನ್ಗೆ ನಿಲ್ತಾನೆ ಅವನು, ಎಲ್ಲಿ ಜಯನಗರದಿಂದ ನಿಲ್ತಾನೆ, ಪೆರೋಲ್ ಮೇಲೆ ಬರ್ತಾನೆ. 10 ದಿವಸ 15 ದಿವಸ ಹೈಕೋರ್ಟಿಂದ ಪೆರೋಲ್ ಮೇಲೆ ಬರ್ತಾನೆ. ಬಂದುಬಿಟ್ಟು ಇವನು ಎಲೆಕ್ಷನ್ ಕ್ಯಾನ್ವಸಿಂಗ್ ಮಾಡ್ತಿರ್ತಾನೆ. ಇವನ ಸ್ಟೈಲ್ ಏನಂದರೆ, ಒಂದು ನಿಜವಾದ ಹುಲಿನೇ ತಂದುಬಿಟ್ಟ. ಬೋನಲ್ಲಿ ಒಂದು ಜೀಪ್, ಇದು ವ್ಯಾನನ್ನು ಫುಲ್ ಓಪನ್ ಮಾಡಿಬಿಟ್ಟು ನಿಜವಾದ ಸರ್ಕಸ್ಸಿಂದ ಹುಲಿನ ತಂದುಬಿಟ್ಟ. ಅವನು ಎಲ್ಲ ಕಡೆ ಹುಲಿದೆ ಪೋಸ್ಟರ್ಸ್ ಹಾಕ್ಕೊಂಡಿದ್ದು, ಪಕ್ಕದಲ್ಲಿ ಹುಲಿ ಕೈ ಹಿಂಗೆ ಇಟ್ಕೊಂಡಿರೋದು ಪೋಸ್ಟರ್ ಅಡ್ಜಸ್ಟ್ ಮಾಡಿಬಿಟ್ಟಿದ್ದ. ಆಗೆಲ್ಲರೂ ಹಣ ಹುಲಿನೂ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳೋರೆ ಆ ಥರ. ಸೊ ಹುಲಿ ತಂದಾಗ ಜನ ಏನು ಹುಲಿ ನೋಡೋಕ್ಕೆ ಸೇರೋರು ವಿಲ್ಸನ್ ಗಾರ್ಡನಲ್ಲಿ. ನಾವೆಲ್ಲ ಹೋಗ್ತಿದ್ವಿ ಬಂದೋಬಸ್ತ್ ಡ್ಯೂಟಿಗೆ, ನಾನು ಶಿವರಾಮ್ ಎಲ್ಲ ನಮ್ಮನ್ನು ಕರೆದ್ಬಿಡೋರು. ಅಲ್ಲಿ ಬಂದು ಏನು ಪೊಲೀಸವ್ರನ್ನ ಬೈತಿದ್ದ ಅಂದರೆ ಒಪ್ಪನಾಗಿ ಬೈತಿದ್ದ, ಎದುರುಗಡೆನೆ. ಅವನು ಒಂದೇ ವರ್ಡು ಪೊಲೀಸ್ ನಾಯಿಗಳು ಅಂತಿದ್ದ. ಇದು ನಮ್ಮ ಪೊಲೀಸವ್ರನ್ನೂ ಕೆರಡ್ಸೋಕ್ಕೆ ಶುರು ಆಯಿತು. ಒಂಥರ ಸಹಜವಾಗಿ ನಾವು ಎಷ್ಟು ನ್ಯಾಯ, ಯಾಕೆಂದ್ರೆ ಅವನು ಏನು ಮಾಡ್ದ, ಒಬ್ಬ ಇನ್ಸ್ಪೆಕ್ಟ್ರಿಗೆ ದೊಡ್ಡ ಲಾಂಗ್ ತೊಗೊಂಡು ಹೋಗ್ಬಿಟ್ಟ ವಿಲ್ಸನ್ ಗಾರ್ಡನಲ್ಲಿ. ನೋಡಿ, ಹೋಗಿ ಅವನಿಗೆ ಹಿಂಗೆ ಇಟ್ಟೇ ಬಿಟ್ಟ ಯೂನಿಫಾರ್ಮಲ್ಲಿ. ಅವನು ಹೋದ್ಮೇಲೆ ಓಡೋದವರು ಅಲ್ಲಿಂದ ಟ್ರಾನ್ಸ್ಫರ ತೊಗೊಂಡ್ಬಿಟ್ರು. ಅವರು ತೀರೋಗ್ಬಿಟ್ರು, ಈಗಿಲ್ಲ. ಸೊ ಈ ಥರ ಈ ಟೆರರೈಸ್ದ ಪೊಲೀಸ್ ವಿಂಗ್ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಇಲ್ಲ, ನಾನು ಯಾವಾಗ ಎನ್ಕೌಂಟರ್ ಮಾಡಿದೆ ಅವನ ರೈಟ್ ಹ್ಯಾಂಡಿಗೆ, ಅದೇ ಅವನಿಗೆ ಕೆರಳಿದ್ದು ನೋಡಿ, ಅದಕ್ಕೆ ನಮ್ಮ ಮೇಲೆ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟ. ನಾನು A1 ಮರ್ಡರ್ ಕೇಸ್ನಲ್ಲಿ, A2 ಮುಲ್ಲಾ ND ಮುಲ್ಲಾ, A3 ಲವ್ ಕುಮಾರ್. ನೋಡಿ ನಮ್ದೊಂದು ಟೀಮ್ ಹೆಂಗೆ ಇದೆಲ್ಲ ನೆಟ್ವರ್ಕ್ ಆಯಿತು ಅಂದರೆ, ಮರ್ಡರ್ ಎಕ್ಯೂಸ್ ಆದಮೇಲೆ ಒಟ್ಟಿಗೆ ಆಗಲೇಬೇಕಲ್ಲ. A1 A2 A3 ಆಮೇಲೆ 2 ACBಗಳು, ಆಮೇಲೆ ಸಬ್ ಇನ್ಸ್ಪೆಕ್ಟ್ರು, ಒಟ್ಟು 10 ಜನ ಫಿಕ್ಸ್ ಮಾಡಿಬಿಟ್ಟ. ಸೊ ನಾವೇನು ಮಾಡೋದು, ಆಮೇಲೆ ವಿಪರೀತ ರಾಜಕೀಯ ಬೆಂಬಲ ಇತ್ತಲ್ಲ. ಹೌದೌದು, ಅರಸು ಅಳಿಯ ಸಿಕ್ಕಾಪಟ್ಟೆ ಬೆಂಬಲ ಇತ್ತು, ಅವನಿಗೆ ಭಯಂಕರ ಇದಿತ್ತು. ಆಮೇಲೆ ರಾಮಕೃಷ್ಣ ಹೆಗಡೆಗೆ ಕೊತ್ವಾಲ ಎದುರಿಸ್ಬಿಟ್ನಲ್ಲ, ಹೋಗಿ ಸೀದಾ ನೋಡಿ. ಅವ್ರ ಮಗಳು ಮಚ್ಚಿಟ್ಟಿದ್ರಂತಲ್ಲ, ಅವ್ರ ಮಗಳು ಒಂದು ಇದಿಟ್ಕೊಂಡಿದ್ರು, ಸದಾಶಿವನಗರ BDA ಕಾಂಪ್ಲೆಕ್ಸ್ ಅಂತ ಇದೆ, ಅಲ್ಲಿ ಒಂದು ಈ ಎಬ್ರಾಡಿಗೆ ಹೋಗ್ತಾರಲ್ಲ, ಕೊರಿಯರ್ ಅಂಡ್ ಎಬ್ರಾಡಿಗೆ ಹೋಗ್ತಾರಲ್ಲ, ಅವ್ರಿಗೆ ವೀಸಾ ಮತ್ತು ಪಾಸ್ಪೋರ್ಟ್ ವೀಸಾ ಇದೆಲ್ಲ ಮಾಡೋದು, ಯಾತ್ರಿಕ್ ಟ್ರಾವೆಲ್ಸ್ ಅಂತ. ಅಲ್ಲಿ ಹೋಗಿ ಲಾಂಗ್ ತಗೊಂಡು ಟೇಬಲ್ ಹೊಡೆದು ಗ್ಲಾಸ್ ಗೀಸಲ್ಲ, ನಿಮ್ಮ ಅಪ್ಪನಿಗೆ ಹೇಳಬೇಕು ನನ್ನನ್ನು ಏನೋ ಹಿಡಿಯೋದ್ರೆ ಇದು ಕೊಂದು ಬಿಡ್ತೀನಿ ಅಂತ. ಅಲ್ಲಿ ಆಮೇಲೆ ಒಂದು ಲೇಡಿ ಸಬ್ ಇನ್ಸ್ಪೆಕ್ಟರ್ ಹಾಕಿದರು, ಅವರು DYSP ಆಗಿ ರಿಟೈರ್ಡ್ ಆದರು. ಅವರು ಒಂದು ರಿವಲ್ವಾರ್ ಇಟ್ಕೊಂಡು ಯಾವತ್ತೂ ಯೂನಿಫಾರ್ಮಲ್ಲಿ 2-3 ಮೆನ್ ಇಟ್ಕೊಂಡು ಸ್ವೆಟ್ರ್ ಹೊಲ್ಕೊಂಡು ಅಲ್ಲೇ ಕೂತಿರ್ತಿದ್ರು. ನಾವು ಅಲ್ಲಿ ಹೋಗ್ತಿದ್ವಿ ಚೆಕ್ ಮಾಡೋಕ್ಕೆ ಪೊಲೀಸ್ ಇದೆಯಾ ಅಂತ. ಅಲ್ಲ, ಒಂದ್ಸರಿ ರಾಮಕೃಷ್ಣ ಹೆಗಡೆ ಅವ್ರಿಗೆ ವಿಧಾನಸೌಧೆಗೆ ನುಗ್ಗಿ ಗಲಾಟೆ ಮಾಡಿದ್ರು. ಹೆಂಗೆ ಈ ಲಾಲ್ಬಾಗ್ ರೋಡಲ್ಲಿ ಹೆಂಗೆ ಹೊಡೆದಾಕಿತ್ತು? ಸೊ ಅದೇನಾಯಿತು, ನಾನು ಎನ್ಕೌಂಟರ್ ಮಾಡಿದ್ನಲ್ಲ, ಎನ್ಕೌಂಟರ್ ಮಾಡಿದಾಗ ಇವನು ಜೈಲಲ್ಲಿದ್ದ ಜಯರಾಜ್. ಅವನೇನು ಮಾಡ್ದ, ಅಲ್ಲಿಂದ ನನ್ನ ಮೇಲೆ FIR ಹಾಕ್ಸ್ದ. ಅಡ್ವೊಕೇಟ್ಸ್ ಇಟ್ಕೊಂಡು ಟಾಮಿ ಸೆಬಸ್ಟಿನ್, ಆಮೇಲೆ ಇವರು
ಇನ್ನೊಬ್ಬರು ಅಡ್ವೊಕೇಟ್ ಒಂದು ಪವರ್ಫುಲ್ ಟೀಮನ್ನು ಇದು ಮಾಡಿ ವರ್ಧಮಾನೆ ಮೇಯ್ನು 24 hours ಅವ್ರ ಜೊತೆನೇ ಇರ್ತಾ ಇದ್ರು. ವರ್ಧಮಾನ ಅಂತೇಳಿ ಭಾಳ ಫೇಮಸ್ ಕ್ರಿಮಿನಲ್ ಅಡ್ವೊಕೇಟ್. ಸೊ ಅವರು ಬೇಲಿಂದ ಅವರು ಈ ಹೈಕೋರ್ಟಲ್ಲಿ ಇದು ಕೊಡಿಸಿದ್ದು ಇವನೇ ವರ್ಧಮಾನೆಯೇ. ಸೊ ಬಂದಮೇಲೆ ಕಂಡೀಷನ್ ಏನಿತ್ತು, ಬೆಳಗ್ಗೆ 7 ಗಂಟೆಗೆ ಹೋಗಿ ಸೈನ್ ಮಾಡಿ ಬರಬೇಕು ಅಂತ. ವಿತಿನ್ 7-8 ಒಳಗಡೆ ಸಿದ್ದಾಪುರ ಸ್ಟೇಷನ್ನಲ್ಲಿ ಸೈನ್ ಮಾಡಿ ಬರಬೇಕು. ಸಿದ್ದಾಪುರನೋ ಜಯನಗರ ಏನೇನು ಬರ್ತ್ಬಿಟ್ಟಿದ್ದೀನಿ, ಸಿದ್ದಾಪುರನೇ ಹತ್ತಿರದಲ್ಲಿ ಇರೋದು. ಇವರು ಜೊತೆಲಿ ಹೋಗೋಕೆ ಅಡ್ವೊಕೇಟು ಹೋಗ್ತಿದ್ದ, ಅವರ ಬ್ರದರ್ ಕಾರ್ ಡ್ರೈವ್ ಮಾಡ್ತಿದ್ದ, ಪಕ್ಕದಲ್ಲಿ ಅಡ್ವೊಕೇಟು, ಕಿಟಕಿ ಕಡೆಗೆ ಜಯರಾಜ್ ಕೂತಿದ್ದ, ಹಿಂದ್ಗಡೆ ಯಾರೋ ಕೂತಿದ್ರು. ಇವರು ಸೈನ್ ಮಾಡಿಬಿಟ್ಟು ಪ್ರತಿದಿನ ಅಲ್ಲೊಂದು ರಿಜಿಸ್ಟರ್ ಇಟ್ಬಿಟ್ಟಿದ್ರು, ಡೈಲಿ ಸೈನ್ ಮಾಡಬೇಕಂತ. ಕೋರ್ಟ್ ಆರ್ಡರ್ ಇತ್ತು, ಹೈಕೋರ್ಟ್ ಆರ್ಡರ್ ಇತ್ತು ಪೆರೋಲ್ ಮೇಲೆ ಬಿಡುವಾಗ. ಬೆಳಗ್ಗೆ ಹೋಗಿ ಸೈನ್ ಮಾಡಿಬಿಟ್ಟು ಬರುವಾಗ ಇವ್ರದ್ದು ಕಾಯ್ತಾಯಿದ್ರು ಟೀಮು. ಕಾರು ಬಂದು ಏನು ಮಾಡಿದ್ದಾರೆ, ಇವರು ಕಾರು ಸ್ವಲ್ಪ ಇವನು ಜಯರಾಜ್ ಅಷ್ಟೊತ್ತಿಗೆ ಒಂದು ನನ್ನ ಪ್ರಕಾರ ಒಂದು 5-6 ಸರಿ ಅಟ್ಯಾಕ್ ಆಗಿದೆ ಅವನಿಗೆ, 4-5 ಸರಿ. ಒಂದು ಸರಿ ಜೈಲು, ನಮ್ಮ ಮಹಾರಾಣೀಸ್ ಕಾಲೇಜ್ ಜೈಲ್ ಕಾಂಪೌಂಡ್ ಒಳಗಡೆ ಅಟ್ಯಾಕ್ ಆಯಿತು. ಅಲ್ಲಿ ಮಾತ್ರ ವೀರಾವೇಶದಲ್ಲಿ ಹೋರಾಡಿದ್ದಾನೆ ಅವನು. ಭಯಂಕರ 4-5 ರೌಡಿಗಳಿಗೆ ಅವ್ರುಗಳಿಗೆ ಮಚ್ ತಗೊಂಡು ಅವನ್ನ ಹೊಡೆಯೋದಕ್ಕೆ ಭಯ ಇದು ಇಲ್ಲ, ಧೈರ್ಯ ಇಲ್ಲ. ಅಲ್ಲಿ ತಪ್ಪಿಸ್ಕೊಂಡ. ಇನ್ನೊಂದು ಸರಿ ಮೈಸೂರು ಜೈಲಿನಲ್ಲಿದ್ದ, ಮೈಸೂರು ಹಾಸ್ಪಿಟ್ಲ್ ಕರ್ಕೊಂಡು ಬಂದಾಗ ಬಾಂಬ್ ಹಾಕಿದ್ರು ಅವನಿಗೆ, ಅಲ್ಲಿ ತಪ್ಪಿಸ್ಕೊಂಡ. ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಒಂದು ಸೆಲ್ ಇದೆ, ಪ್ರಿಸನರ್ ಸೆಲ್ಲೇ ಇದೆ, ಅಲ್ಲಿಗೆ ಅಟ್ಯಾಕ್ ಮಾಡಿದ್ರು ಅವನಿಗೆ. ಭಾಳ ಸರಿ ಅಟ್ಯಾಕ್ ಆಯಿತು. ಅಲ್ಲ ಇದು ಅವನಿಗೆ ಈ ಬರುವಾಗ ಅವನಿಗೇನಾಯಿತು, ನನಗೆ ಅಟ್ಯಾಕ್ ಆಗುತ್ತೆ ಅಂತ ಅವ್ನಿಗೆ ಗೊತ್ತಿತ್ತು. ಅವನಿಗೆ ಹಳೆಯದು ಇದಿತ್ತಲ್ಲ, 4-5 ಅಟ್ಯಾಕ್ ಆಗಿತ್ತಲ್ಲ, ಮತ್ತೆ ಜೈಲಲ್ಲಿ ಅವರು ಸೇಫ್ ಆಗಿರೋದು. ಸೊ ಅವನು ಬರುವಾಗ ಇವ್ರೇನು ಮಾಡಿದ್ರು, ಇನ್ನೊಂದು ಕಾರ್ನಲ್ಲಿ ಚೇಸ್ ಮಾಡ್ಕೊಂಡು ಬಂದು ಈ ಕಾರ್ಗೆ ಹಿಂದ್ಗಡೆಗೆ ಟಚ್ ಮಾಡಿದ್ದಾರೆ, ಗುದ್ದಿದ್ದಾರೆ. ಗುದ್ದಿದಾಗ ಇದೇನೆ ಫುಟ್ಪಾತ್ ಹತ್ತಿ ಹೋಗಿ ಗೋಡೆ ಇದೆಯಲ್ಲ ಲಾಲ್ಬಾಗ್ದು, ಅದಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತು. ಇವನಿಗೆ ಡೋರ್ ಓಪನ್ ಮಾಡೋಕ್ಕಾಗಿಲ್ಲ ಜಯರಾಜ್ಗೆ. ಈ ಡೋರು ಅಲ್ಲಿಗೆ ಇದಾಗ್ಬಿಡ್ತು, ಕ್ರ್ಯಾಶ್ ಆಗಿ ನಿಂತ್ಕೊಂಡ್ಬಿಡ್ತು. ಅವ್ರೇನು ಮಾಡಿದ್ರು, ಈ ಕಡೆಯಿಂದ ಫೈರ್ ಮಾಡಿದಾಗ ಜಯರಾಜ್ ಏನು ಮಾಡ್ದ, ಪಕ್ಕದಲ್ಲಿ ವರ್ಧಮಾನೆಯನ್ನು ಇಟ್ಕೊಂಡು ಶೀಲ್ಡಾಗಿ ಇಟ್ಕೊಂಡ್ಬಿಟ್ಟ ಹಿಂಗೆ. ಆ ಬುಲೆಟ್ ಎಲ್ಲ ವರ್ಧಮಾನೆಗೆ ಬಿದ್ದುಬಿಡ್ತು. ಅದರ್ವೈಸ್ ಅವ್ರಿಗೆ ವರ್ಧಮಾನೆಯನ್ನು ಕೊಲ್ಲಬೇಕು ಅಂತ ಇದಿರಲಿಲ್ಲ. ಈ ಜಯರಾಜಿಗೆ ಹೊಡೆದಿದ್ದು ಬುಲೆಟ್ಗಳು, ಅದು ಅವ್ರಿಗೆ ಹೊಡೆದಿದ್ದು 10ರಲ್ಲಿ 2-3 ಬಿಡ್ಬೋದು. ಈಗ ನಾವು ಟಾರ್ಗೆಟ್ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಅದಕ್ಕೆ ಅವ್ರು ಅಂಥ ಹತ್ತಿರದಲ್ಲಿ ಶಾರ್ಪ್ ಶೂಟರ್ಸ್ ಅವರು. 50 yards 100 yards ಅಲ್ಲಿ ಹೊಡೆಯೋಕ್ಕಾಗಲ್ಲ ಅವರೆಲ್ಲ, ಕ್ಲೋಸ್ ಆಗಿ ಹೊಡಿತಾರೆ, ಶಾರ್ಪ್ ಶೂಟರ್ಸ್ ಅಂದ್ಬಿಡ್ತಾರೆ. ಅದರ ಹಿಂದೆ ಮುತ್ತಪ್ಪರೇ ಪಾತ್ರ. ಹೌದೌದು, ಅದೇ ಫುಲ್ ಪ್ಲ್ಯಾಂಡ್. ಎಲ್ಲ ಬಾಂಬೆ ಹುಡುಗರು ಬಂದು ಫೈರ್ ಮಾಡಿದಾಗ ಇವನಿಗೆ ವರ್ಧಮಾನೆಗೆ ಇಟ್ಟರು. ಒಬ್ಬ ಏನು ಮಾಡ್ದ, ಕಾರ್ದು ಮೇಲ್ಗಡೆ ಹತ್ತಿ ಬಾಯ್ನೆಟ್ ಹತ್ತಿ ಈ ಕಡೆಯಿಂದ ಬಂದು ಕ್ಲೋಸ್ ಆಗಿ ಹೊಡೆದ. ಒಂದು ಇದು ನೋಡಿರ್ಬೋದು ನೀವು, ಭಾಳ ಭೀಕರವಾಗಿದೆ ಒಂದು ಫೋಟೋ. ಒಂದು ಕಣ್ಣು ಹೊರಗಡೆ ಬಂದುಬಿಡ್ತು ಜಯರಾಜ್. ಸೊ ಈ ಡೈಡ್ ಇನ್ ದೇರ್. ಈ ವರ್ಧಮಾನ ಬದುಕಿದ್ದ, ಅವನ್ನ ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ತೊಗೊಂಡೋದ್ರು. ಅವಾಗ ಅದು ತಿಲಕ್ ನಗರದಲ್ಲಿ ಇತ್ತು ಹಾಸ್ಪಿಟ್ಲು, ಅಲ್ಲಿಗೆ ತೊಗೊಂಡೋದ್ರು. ಅಲ್ಲಿ ಸುಮಾರು ಹೊತ್ತು ಟ್ರೀಟ್ ಮಾಡಿದಾಗ ಅಲ್ಲಿ ಸತ್ತೋಗ್ಬಿಟ್ಟು ಇಬ್ಬರು ಸತ್ತರು. ಸೊ ನಮ್ಮ ಮೇಲೆ ಹಾಕಿದ ಕೇಸು, ನಾವು ಅಷ್ಟೊತ್ತಿಗೆ ನಮ್ಮ ಇವ್ರನ್ನ ಇಟ್ಕೊಂಡು ಅಡ್ವೊಕೇಟ್ ಸಂತೋಷ್ ಹೆಗ್ಡೆ ಅವರು ಇಟ್ಕೊಂಡು ಅದನ್ನು ಅಲ್ಲಿ ನಾವು ಸಂತೋಷ್ ಹೆಗ್ಡೆ ಅವರು, ಹೌದು, ನಮ್ಮ ಪರವಾಗಿ 1 ರೂಪಾಯಿನೂ ಫೀಸ್ ತೊಗೊಳ್ಳೋದೆ ನೋಡಿ. ಹೌದು, ಡಬಲ್ ಬೆಂಚು, CJ ಮತ್ತು ಇನ್ನೊಬ್ಬರು ಜಡ್ಜ್ ಮುಂದೆ ಆರ್ಗ್ಯೂ ಮಾಡಿ CBIಗೆ ಹೋಗಿದ್ದ ಕೇಸನ್ನು ನಮಗೆ ವಾಪಸ್ಸು ಕಮಿಷನರ್ಗೆ ತಂದರು. ಅವಾಗಿನಿಂದನೂ ಎಥಿಕ್ಸ್ ಇದೆ. ಸೊ ನಾವು ಅದಕ್ಕೆ ಹೇಳೋದು, ಯಾವತ್ತೂ ನೀವು ಯಾರು ಸ್ವಲ್ಪ ಡ್ಯಾಶಿಂಗ್ ಹೋಗ್ತಿರೋ ಪೊಲೀಸ್ ಅಧಿಕಾರಿಗಳು, ಒಳ್ಳೆ ಅಡ್ವೊಕೇಟ್ಸ್ದು ಕಾಂಟ್ಯಾಕ್ಟ್ಸ್ ಇರಬೇಕು ನಮಗೆ, ವೆರಿ ಇಂಪಾರ್ಟೆಂಟ್.